ಮುಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿ ಮತ್ತು ರಾಜ್ಯಪಾಲರಿಗೆ ನಿಂದನೆ ಖಂಡಿಸಿ ಬಿಜೆಪಿ ನಾಳೆ ಬೆಳಗ್ಗೆ 11 ಗಂಟೆಗೆ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಯನ್ನು ಕೈಗೊಂಡಿದೆ. ಜೊತೆಗೆ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಪ್ರತಿಭಟನೆಗೆ ಕರೆ ಕೊಟ್ಟಿದೆ. ಬಿಜೆಪಿಯವರು ಪ್ರತಿಭಟನೆ ಮಾಡಿ ಬೇಡ ಅಂದವರು ಯಾರು ಅಂತ ಡಿಸಿಎಂ ಗೇಲಿ ಮಾಡಿದ್ದಾರೆ. ರಾಜ್ಯಪಾಲರ ವಿರುದ್ಧ ನಮ್ಮವರು ಯಾರು ಅವಾಚ್ಯ ಶಬ್ದವನ್ನು ಬಳಸಿಲ್ಲ ಅಂತ ರಾಮಲಿಂಗಾರೆಡ್ಡಿ ಅವರ ವ್ಯಾಖ್ಯಾನ. ಜೊತೆಗೆ ಭಾವಚಿತ್ರ ಚಪ್ಪಲಿ ಹೊಡೆದಾಗ್ಲಿ ದಹನ ಮಾಡಿದಾಗ್ಲಿ ಅದು ಬಿಜೆಪಿಯವರೇ ಮಾಡಿರಬಹುದಲ್ಲ ಅಂತ ಟ್ವಿಸ್ಟ್ ಕೊಟ್ಟಿದ್ದಾರೆ. ಇನ್ನು ತಮ್ಮ ಹೇಳಿಕೆಯನ್ನು ಐವಾನ್ ಡಿಸೋಜಾ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಐವಾನ್ ಡಿಸೋಜಾ ವಿರುದ್ಧ ಎಫ್ಐಆರ್ ದಾಖಲಿಸದ ಪೊಲೀಸರ ವರ್ತನೆ ಖಂಡಿಸಿ ಮಂಗಳೂರಿನ ಬರ್ಕೆ ಠಾಣೆಗೆ ಮುತ್ತಿಗೆ ಹಾಕಲು ಬಿಜೆಪಿ ಯುವ ಮೋರ್ಚಾ ಪ್ರಯತ್ನ ನಡೆಸಿತು. ಯಾರು ಬೇಡ ಅಂತ ಹೇಳಿದವರು ಅವರ ಪ್ರತಿಭಟನೆ ಮಾಡೋರನ್ನ ಯಾರು ಬೇಡ ಅಂತ ಕೇಳ್ತಿದ್ದೆ. ಅವರ ಪ್ರತಿಭಟನೆಯಲ್ಲಿ ಉರುಳಿಲ್ಲ ಅಂತಾಯ್ತು. ಮೈಸೂರು ಪ್ರತಿಭಟನೆ ಮಾಡಿದ್ರು, ಅದಕ್ಕೂ ಎಲ್ಲ ಉತ್ತರ ಕೊಟ್ಟಿದ್ದೀವಿ ನಾವು. ಸೊ ಅವ್ರ ಇಂಟರ್ನಲ್ ಪಾರ್ಟಿ ಬಹಳ ಬಿಕರಿಂಗ್ ಇದೆ, ಅದನ್ನ ಸರಿ ಮಾಡ್ಕೊಳ್ಳಿಕ್ಕೆ ಏನೋ ಒಂದು ಪ್ರಯತ್ನ ಮಾಡ್ತಾರೆ. ಅವಾಚ್ಯ ಶಬ್ದ ಯಾರೂ ಮಾತಾಡಿಲ್ಲ. ರಾಜ್ಯಪಾಲರು ಅವರ ಘನತೆಗೆ ತಕ್ಕನಾಗಿ ನಡ್ಕೊಳ್ತಿಲ್ಲ ಅಂತ ಹೇಳಿದ್ದಾರೆ. ಆಮೇಲೆ ಬಿಜೆಪಿ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಆಮೇಲೆ ನಮ್ಮ ಪಕ್ಷ ಯಾರು ಕಾನೂನು ವ್ಯವಸ್ಥೆಯಲ್ಲಿ ಇರ್ತಾರೆ ಅವರು ಕಾನೂನಿಗೆ ವಿರುದ್ಧವಾಗಿ ವರ್ತನೆ ಮಾಡಿದ್ರೆ ಇಂಥ ಘಟನೆಗಳು ನಡೆಯುತ್ತವೆ. ಅದೇ ಪ್ರಕಾರ ಬಾಂಗ್ಲಾದೇಶದಲ್ಲಿ ಕೂಡ ಇತ್ತೀಚೆಗೆ ಅಲ್ಲಿ ಯುವಕರ ವಿರುದ್ಧ ತೀರ್ಮಾನ ತೆಗೆದುಕೊಂಡಾಗ ಅಲ್ಲಿ ಕೂಡ ಅಂತ ಒಂದು ಘಟನೆ ನಡೆದಿದೆ ಅಂತ ಹೇಳುವುದನ್ನು ಹೇಳಿದ್ದೇನೆ. ಮತ್ತು ಅಂತ ಘಟನೆ ನಡೆಯದಂತೆ ಕೇಂದ್ರ ಸರ್ಕಾರ ಮತ್ತು ರಾಜಭವನ ಕ್ರಮ ತೆಗೆದುಕೊಳ್ಬೇಕು ಅಂತ. ಐವಾನ್ ಡಿಸೋಜಾ ಅಂದುಕೊಂಡಿದ್ದೇ ಕಾನೂನಲ್ಲ. ಇರಬಹುದು, ಇಲ್ಲದಿರಬಹುದು, ಬಟ್ ದಟ್ ನೀಡ್ಸ್ ಟು ಬಿ ಡಿಸೈಡೆಡ್ ಇನ್ ದಿ ಕೋರ್ಟ್. ಐವಾನ್ ಡಿಸೋಜಾ ಅಂದುಕೊಂಡ ರೀತಿಯಲ್ಲೇ ರಾಜ್ಯಪಾಲ ಇರಬೇಕು ಅಂತ ಎಲ್ಲೂ ನಿಯಮನೂ ಇಲ್ಲ. ಕಾಂಗ್ರೆಸ್ ಸರ್ಕಾರಗಳಿದ್ದಾಗ ರಾಜ್ಯಪಾಲರು ಹಂಗೆ ನಡ್ಕೊಂಡೂ ಇಲ್ಲ. ಹಾಗಾಗಿ ಯುವರ್ ಸ್ಟೇಟ್ಮೆಂಟ್ ವಾಸ್ ರಾಂಗ್. ಅನುಮಾನನೇ ಇಲ್ಲ ಅದರಲ್ಲಿ ಅನುಮಾನನೇ ಇಲ್ಲ. ಈಗ ತಿಪ್ಪೆ ಸಾರ್ಸಕ್ ಟ್ರೈ ಮಾಡಿದ್ರೆ ಯು ಆರ್ ಓನ್ಲಿ ಟ್ರೈಂಗ್ ಟು ಎಸ್ಕೇಪ್. ನಿಮ್ದು ಜಮೀರ್ ಎರಡೂ ಅಷ್ಟೇ, ದೇ ಆರ್ ರಾಂಗ್. ಟೀಕೆ ಬೇರೆ. ರಾಮಲಿಂಗಾರೆಡ್ಡಿ ಅವರು ಹೇಳಿದಂಗೆ ಅವಾಚ್ಯ ಶಬ್ದಗಳಿಂದ ಯಾರು ಹೇಳಿದ್ದಾರೆ? ಯಾರು ಹೇಳಿದ್ದಾರೆ ಅವಾಚ್ಯ ಶಬ್ದ ನಿಮ್ಗೆ ಬಳಸಿದ್ದಾರೆ ಅಂತ? ನನ್ನ ಪ್ರಕಾರ ಬಳಸೇ ಇಲ್ಲ ಯಾರು ಅವಾಚ್ಯ ಶಬ್ದನ. ಪ್ರೊಟೆಸ್ಟಲ್ಲಿ ಏನೋ ಭೂತದಹನ ಮಾಡಿದಾಗ ಭಾವಚಿತ್ರಕ್ಕೆ ಬಿಜೆಪಿಯವರೇ ಮಾಡಿರ್ಬೋದಲ್ಲ. ನಾಳೆ ಸಿದ್ದರಾಮಯ್ಯನವ್ರ ಮೇಲೆ ಮತ್ತು ರಾಮಲಿಂಗಾರೆಡ್ಡಿ ಮೇಲೇನೆ ಇದೇ ಭೂತದಹನ ಮತ್ತೇನೋ ಚಪ್ಪಲಿ ಗಲಾಟೆ ಇದೆಲ್ಲ ನಡೆದಾಗ ಕಾಂಗ್ರೆಸ್ನವರೇ ಮಾಡಿರಬಹುದಲ್ಲ ಅಂತ ಅವರು ಹೇಳ್ಬೋದು. ಯಾಕೆ ವೈ ಡು ಯು ಪೀಪಲ್ ಒಂಥರ ಡಿಸೈಡ್ ಮಾಡಿಕೊಂಡು ನಿಮ್ಮ ಲೆವೆಲ್ಗಳನ್ನು ಇಳಿಸ್ಕೊತಾ ಹೋಗ್ತೀರಿ? ಏನಪ್ಪಾ ಇತ್ತೀಚೆಗೆ ನನ್ನ ಲೆವೆಲ್ ಚರಂಡಿಯಿಂದ ಮೇಲಕ್ಕಿದೆ, ಒಂಚೂರು ಕೆಳಕ್ಕೆ ಹೋಗಲೇಬೇಕು ನಾನು ಅಂತ ಯಾಕೆ ಹಂಗೆ ಮಾಡ್ತೀರಿ ಎಲ್ಲರೂ? ಇದರಿಂದ ನಿಮ್ಗಳಿಗೆ ಸಿಕ್ಕೋದೇನು? 3 ಕಾಲು ಓಟ್ ಆ್ಯಡ್ ಆಗಲ್ಲ ನಿಮ್ಗಳಿಗೆ ಇದರಲ್ಲಿ. ಐವಾನ್ ಡಿಸೋಜಾ ಘನತೆವೆತ್ತ ಸ್ಟೇಟ್ಮೆಂಟ್ಗೆ 3 ಓಟ್ ಆ್ಯಡ್ ಆಗತ್ತಾ? 3 ಓಟ್ ಆ್ಯಡ್ ಆಗತ್ತಾ ಹೇಳಿ ಯಾರು ನನಗೆ? ಜಮೀರ್ನ ಘನತೆವೆತ್ತ ಸ್ಟೇಟ್ಮೆಂಟ್ಗೆ 3 ಓಟ್ ಆ್ಯಡ್ ಆಗತ್ತಾ? ಜಮೀರ್ನ ನಂಬಬೇಕಾದವರು ಜಮೀರ್ ಅದನ್ನು ಹೇಳಿದ್ರು ಓಟ್ ಹಾಕ್ತಾರೆ, ಹೇಳದಿದ್ರು ಓಟ್ ಹಾಕ್ತಾರೆ. ಕರೆಕ್ಟ್? ಏನಕ್ಕೆ ಅದು? ಏನಕ್ಕೆ ಬೇಕದು? ಸರಿ ಅಲ್ಲ ಅನ್ನೋದನ್ನ ಸರಿ. ಬಿಜೆಪಿನವರು ಠಾಣೆಗೆ ಮುತ್ತಿಗೆ ಎಫ್ಐಆರ್ ತಗೊಂಡಿಲ್ಲ, ಗಲಾಟೆ ಮಾಡ್ತೀವಿ ಅಂತ. ಬೇಡ, ನೀವು ಕೋರ್ಟ್ಗೆ ಹೋಗಿ ಒಂದು PCR ಹಾಕಿ. ಅವಕಾಶ ಇದೆಯಲ್ಲ. ಅವಕಾಶ ಇದೆಯಲ್ಲ. ನೀವು ಸುಮ್ಮನೆ ಪಡ ತೆಗೆಸ್ಕೊಳಕ್ಕೆ ಪ್ರೊಟೆಸ್ಟ್ ಮಾಡ್ತೀರಾ ಹಂಗಾರೆ? ನಾಮಕಾವಸ್ಥೆ ಹೋಗ್ರಿ.